ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಹೇಗಿದೆ? ಚೆನ್ನೈನಲ್ಲಿ ಚಿಕಿತ್ಸೆಯ ಬಳಿಕ ಸಿದ್ಧಗಂಗಾ ಶ್ರೀಗಳು ಹೇಗಿದ್ದಾರೆ? ಜೊತೆಗೆ ಶ್ರೀಗಳ ಆರೋಗ್ಯದ ಬಗ್ಗೆ ಈಗ ವೈದ್ಯರು ಏನಂತಾರೆ? ಈಗ ಎಲ್ಲ ಭಕ್ತರಲ್ಲಿ ಜೊತೆಗೆ ಕರ್ನಾಟಕದ ಜನತೆಗೆ ಇರುವಂತಹ ಒಂದು ಕುತೂಹಲ, ಶ್ರೀಗಳ ಆರೋಗ್ಯ ಹೇಗಿದೆ? ಸಿದ್ಧಗಂಗಾ ಶ್ರೀಗಳು ಶತಾಯುಷಿಗಳು, ಒಂದ್ ರೀತಿಯಾಗಿ ಸದ್ಯಕ್ಕೆ ಕಣ್ಣಿಗೆ ಕಾಣುವಂತ ದೇವರು ಅಂತಾನೆ ಹೇಳಬಹುದು, ನಡೆದಾಡುವ ದೇವರು. ಶ್ರೀಗಳ ಆರೋಗ್ಯದ ಬಗ್ಗೆ ವೈದ್ಯರಿಗೆ ಏನ್ ಹೇಳ್ತಾರೆ? ಕಳೆದ ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಚಿಕಿತ್ಸೆಗಳಾಗ್ತಿದೆ, ಟ್ರೀಟ್ಮೆಂಟ್ಗಳಾಗ್ತಿದೆ. ಚೆನ್ನೈದ ರೇಲಾ ಆಸ್ಪತ್ರೆಗೂ ಕೂಡ ಹೋಗಿ ಬಂದಿದ್ರು. ಈಗ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಏನೆಲ್ಲ ಟ್ರೀಟ್ಮೆಂಟ್ಗಳನ್ನ ಕೊಡಲಾಗ್ತಿದೆ, ಆರೋಗ್ಯದ ಬಗ್ಗೆ ವೈದ್ಯರು ಕೂಡ ಏನಂತಾರೆ, ಅದರ ಬಗ್ಗೆ ನ್ಯೂಸ್ 18 ಕನ್ನಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೆ. ಆ ರೀತಿಯಾಗಿ ಸದ್ಯಕ್ಕೆ ಶ್ವಾಸಕೋಶದ 2 ಭಾಗಗಳಲ್ಲಿ ನೀರು ತುಂಬಿತ್ತು ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಪರಮೇಶ್ವರ್ ಅವರು ನಿನ್ನೆ ಶ್ವಾಸಕೋಶದಲ್ಲಿರುವಂತಹ ನೀರನ್ನ ತೆಗೆಯಲಾಗಿದೆ, ವೈದ್ಯರು ತಿಳಿಸಿರುವಂತಹ ಮಾಹಿತಿ. ಎಂದಿನಂತೆ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಆ ಮೂಲಕ ಲಂಗ್ಸ್ ನಲ್ಲಿ ಏನು ನೀರು ಕಲೆಕ್ಟ್ ಆಗಿತ್ತು ಅದನ್ನ ಕ್ಲಿಯರ್ ಮಾಡಲಾಗಿದೆ. ಸನ್ನೆ ಮೂಲಕ ಸಿದ್ಧಗಂಗಾ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ಕಣ್ಣು ಬಿಟ್ಟು ನೋಡ್ತಾರೆ. ಅದೇ ರೀತಿಯಾಗಿ ಕೈಕಾಲುಗಳ ಚಲನೆ ಇದೆ. ಈ ರೀತಿಯಾಗಿ ಪೂಜೆ ಮಾಡಲು ಸಾಧ್ಯವಾಗ್ತಿಲ್ಲ ಶ್ರೀಗಳಿಗೆ ಅಂತ ವೈದ್ಯರು ತಿಳಿಸಿರೋದು. ನಾರ್ಮಲ್ ಆಗಿ ಏನು ಚೇತರಿಕೆಯನ್ನ ಬಯಸಿದ್ರು ಆ ಮಟ್ಟಕ್ಕೆ ಆಗದಿದ್ರು ಕೂಡ ಸದ್ಯಕ್ಕೇನು ತೊಂದರೆ ಇಲ್ಲ. ಕೃತಕ ಉಸಿರಾಟದಲ್ಲೇ ಸಿದ್ಧಗಂಗಾ ಶ್ರೀಗಳಿದ್ದಾರೆ. ದಿನದ ಕೆಲ ಹೊತ್ತು ಸಹಜ ಉಸಿರಾಟಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿ 2 ಗಂಟೆಯ ಬಳಿಕ ಕೃತಕ ಉಸಿರಾಟಕ್ಕೆ ಅವಕಾಶವನ್ನ ಅಲ್ಲಿ ಕಲ್ಪಿಸಲಾಗುತ್ತೆ. ಆ ರೀತಿಯಾಗಿ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮುಂದುವರೆದಿದೆ. ನಡೆದಾಡುವ ದೇವರು ಸದ್ಯಕ್ಕೆ ಕ್ಷೇಮವಾಗಿದ್ದಾರೆ ಅನ್ನೋದು ಮಾಹಿತಿ ಇದೆ. ಮೆಡಿಕಲ್ ಇದ್ರ ಪ್ರಕಾರ ಮತ್ತೆ ನಮ್ಮದು ಲ್ಯಾಬ್ ಟೆಸ್ಟ್ಗಳು ಮತ್ತು ಇದರದ್ದು ರಕ್ತ ಪರೀಕ್ಷೆಗಳು ಇದನ್ನೆಲ್ಲ ನೋಡಿದಾಗ ಅಷ್ಟೊಂದು ಚೇತರಿಕೆ ಅಂತ ಏನಾಗ್ತಾ ಇಲ್ಲ. ಅವ್ರಿಗೆ ಸಿಂಪ್ಟಮೆಟಿಕಲಿ ಅವ್ರ ಇದು ಮಾಡಿದ್ರೆ ಕಣ್ಣು ತೆಗೆಯೋದು, ಕೈ ಎಲ್ಲ ಎತ್ತೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ವ್ಯವಹಾರ ಅಷ್ಟೇ, ಪೂಜೆ ಎಲ್ಲ ಮಾಡೋಕ್ಕಾಗ್ತದೆ. ಲಂಗ್ಸಲ್ಲಿ ಜಾಸ್ತಿ ಇವತ್ತು ಮತ್ತೆ ಜಾಸ್ತಿ ನೀರು ತುಂಬಿಕೊಂಡಿತ್ತು. 2 ಕಡೆನೂ ಇವತ್ತು ಬೆಳಿಗ್ಗೆ 2 ಕಡೆನೂ ನೀರು ತೆಗ್ದಿದ್ದೀವಿ. ಅದು ಏನಾಗುತ್ತೆ, ಆಲ್ಬುಮಿನ್ ಕಮ್ಮಿ ಆದ ತಕ್ಷಣ ಲಂಗ್ಸಲ್ಲಿ ನೀರು ತುಂಬ್ಕೊಳೋದು ಅದೆಲ್ಲ ಶುರುವಾಗುತ್ತೆ. ಆ ಲಂಗ್ಸಲ್ಲಿ ನೀರು ತುಂಬ್ಕೊಂಡಾಗ ಲಂಗ್ಸ್ ಪಕ್ಕನೇ ಇರುತ್ತೆ ಹಾರ್ಟು, ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾರ್ಟ್ಗೆ ಎಫೆಕ್ಟ್ ಆದಾಗ ಅದರಲ್ಲಿ ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ, ಅದಾಗುತ್ತೆ. ಮತ್ತು ಹೈಪೋಟೆನ್ಷನ್ನು, BP ಕಮ್ಮಿ ಆಗುತ್ತೆ. ಇವೆಲ್ಲ ಸರ್ಕಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ಈಗ ಆರೋಗ್ಯ ಹೇಗಿದೆ ಶ್ರೀಗಳಲ್ಲಿ? ಜೊತೆಗೆ ಪರಮೇಶ್ವರ್ ಹೇಳೋ ಪ್ರಕಾರ ನಿರೀಕ್ಷಿತವಾದಂತಹ ಒಂದು ಚೇತರಿಕೆ ಆಗಿಲ್ಲ ಅಂತ, ಇವತ್ತು ಕೂಡ ಹಾಗೆ ಇದೆಯಾ? ಅವಿನಾಶ್, ಏನು ಸಿದ್ಧಗಂಗಾ ಹಾಸ್ಪಿಟ್ಲಲ್ಲಿ ಸಿದ್ಧಗಂಗಾ ಶ್ರೀಗಳು ದಿನದಿಂದ ದಿನಕ್ಕೆ ಚೇತರಿಕೆಗೊಳ್ಳುತ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಕೂಡ ಒಂದು ಫೈನಲ್ ಮಾಡಿರತಕ್ಕಂಥದ್ದು ಏನು, ನಿನ್ನೆ ಒಂದು ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಶ್ರೀಗಳು ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಚೇತರಿಕೆಗೊಳ್ದಿದ್ರು ಪರವಾಗಿಲ್ಲ. ಮತ್ತು ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಚೇತರಿಕೆ ಆಗ್ತಾನೇ ಇದ್ದಾರೆ. ಆದರೆ ಏನು ನಾವು ವೈದ್ಯ ಮೆಡಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಆ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕನಾಗೆ ಅವರು ಚೇತರಿಕೆಗೊಳ್ಳದೇ ಇದ್ರು ಕೂಡ ಒಂದು ನಾರ್ಮಲ್ ಒಬ್ಬ ಮನುಷ್ಯ ಸಹಜ ಸ್ಥಿತಿಗೆ ಯಾವ ರೀತಿ ಬರಬೇಕು ಅನ್ನೋದು ಆ ರೀತಿ ಅವರು ನಾರ್ಮಲ್ ಆಗಿ ಇದ್ದಾರೆ. ಆದರೆ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂಥ ಭಕ್ತಾದಿಗಳು ಆತಂಕ ಪಡುವಂಥ ಪರಿಸ್ಥಿತಿ ಬೇಡ. ಅವರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಯಲ್ಲೇ ಕೊಡ್ತಾ ಇದ್ದೀವಿ. ಸೊ ಅವರಿಗೆ ಈಗಾಗಲೇ ಇನ್ನು ಸ್ವಂತವಾಗಿ ಉಸಿರಾಟ ಮಾಡೋದಕ್ಕೆ ಒಂದು ಅವ್ರಿಗೆ ಶಕ್ತಿ ಬೇಕು. ಸೊ ಆ ಶಕ್ತಿ ಬೇಕಾಗುತ್ತೆ ಅಂದರೆ ರಕ್ತ ಕಣಗಳು ಅವರ ದೇಹದಲ್ಲಿ ಉತ್ಪತ್ತಿ ಆಗಬೇಕು. ಸೊ ಈ ಒಂದು 112ನೇ ವಯಸ್ಸಲ್ಲಿ ಅವರಿಗೆ ಆಪರೇಷನ್ ಆಗಿರೋದ್ರಿಂದ ರಕ್ತ ಕಣಗಳು ಉತ್ಪತ್ತಿ ಆಗೋದು ಸ್ವಲ್ಪ ವಿಳಂಬ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಏನೋ ರಕ್ತ ಕಣಗಳು ಉತ್ಪತ್ತಿ ಆಗದೇ ಇದ್ರೆ ಉಸಿರಾಟ ಕೂಡ ಆಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಸ್ವಂತವಾಗಿ ಉಸಿರಾಟ ಕೂಡ ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಅವರಿಗೆ ನಿಶಕ್ತಿ ಇರೋದ ಕಾರಣ ಅವ್ರಿಗೂ ಕೂಡ ಸಾಕಷ್ಟು ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಎಲ್ಲ ಸಮಸ್ಯೆಗಳು ಕೂಡ ಒಂದು ಮೆಡಿಸಿನ್ಗಳಿಂದನೇ ಒಂದು ಕ್ಲಿಯರ್ ಮಾಡಲಾಗುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನು, ಆ ಶ್ವಾಸಕೋಶದಲ್ಲಿ ತಗುಲಿದಂಥ ಸೋಂಕು ದಿನೇ ದಿನೇ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಆ ಸೋಂಕು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಆದರೂ ಕೂಡ 2 ಕಡೆ ಆ ಶ್ವಾಸಕೋಶದಲ್ಲಿ ನೀರು ತುಂಬಿರ್ತಕ್ಕಂಥದ್ದು. ನಿನ್ನೆ ಸಂಜೆ ವೇಳೆಗೆ ಶ್ರೀಗಳಿಗೆ ಶ್ವಾಸಕೋಶದಲ್ಲಿ ನೀರು ತುಂಬಿರ್ತಕ್ಕಂಥದ್ದನ್ನ ತೆಗೆದಕ್ಕಂಥದ್ದು. ಈ ಎಲ್ಲ ಪ್ರೊಸೆಸ್ ಕೂಡ ನಿನ್ನೆವರೆಗೂ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 5 ಗಂಟೆಯಲ್ಲಿ ಮತ್ತೆ ಶ್ರೀಗಳ ಬ್ಲಡ್ ಅನ್ನ ಇಂಜೆಕ್ಟ್ ಮಾಡಲಾಗಿದೆ. ಸೊ ಅಲ್ಲಿಂದ ಅವರಿಗೆ ಇವತ್ತೇನು 8 ಗಂಟೆ ಅಥವಾ ಈಗ 9 ಗಂಟೆ ಸುಮಾರಿಗೆ ಒಂದು ಬ್ಲಡ್ ರಿಪೋರ್ಟ್ ಬರಲಿದೆ. ಅಲ್ಲಿ ಅವರ ಸೋಂಕು ಯಾವ ಮಟ್ಟದಲ್ಲಿದೆ, ಮತ್ತೆ ಪ್ರೋಟೀನ್ ಅಂಶ ಯಾವ ಮಟ್ಟದಲ್ಲಿದೆ, ಮತ್ತೆ ಆರೋಗ್ಯ ಸ್ಥಿತಿ ಯಾವ ಮಟ್ಟದಲ್ಲಿದೆ, ಮತ್ತೆ ಮುಂದಿನ ಏನು ಇವತ್ತು ಯಾವ ರೀತಿ ಚಿಕಿತ್ಸೆ ಕೊಡಬಹುದು, ಯಾವ ರೀತಿ ಮೆಡಿಸಿನ್ ಹಾಕಬಹುದು ಎಂಬುದರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ.